ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂಥ 2026 ಆ್ಯನುವಲ್ ಎಕ್ಸಾಮ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 1 ಮಾರ್ಕಿನ ಟಾಪಿಕ್ ಅಂಡರಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಎಂಡ್ವರೆಗೂ ವಾಚ್ ಮಾಡಿ. ರೀಸನ್ ಏನು ಅಂತ ಹೇಳಿದ್ರೆ, ನಿಮ್ಮ ಈ ವರ್ಷದ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬರುವ ಫಿಲ್ ಇನ್ ದ ಬ್ಲಾಂಕ್ಸ್ ಜೊತೆಗೆ ಪ್ರಿಪರೇಟರಿಯಲ್ಲಿ ಬಂದಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಜೊತೆಗೆ 2024ನ ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ, ಅದೇ ರೀತಿಯಾಗಿ 2025 ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಯಾವ ರೀತಿಯಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳು ರೈಸ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಲವೊಂದು ಮಕ್ಕಳು ಕಾಮನ್ ಸೆನ್ಸ್ ಸ್ಟೇಟ್ಮೆಂಟು, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು, ರೇಷಿಯೋಸು ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ಕೊಂಡು ಕಮೆಂಟ್ ಹಾಕ್ತಾ ಇದ್ದೀನಿ. ಮಕ್ಕಳೇ, ಆಲ್ರೆಡಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಅಪ್ಲೋಡ್ ಮಾಡಿ ಆಗಿದೆ. ಅದು ಈ ವರ್ಷದ ನಿಮ್ಮ ಮಾಡೆಲ್ ಪೇಪರಲ್ಲಿರುವ ಕ್ವಶನ್ಸ್ಗಳನ್ನೇ ನಾನು ಸಾಲ್ವ್ ಮಾಡಿರುವಂಥದ್ದು, ಬೇರೆ ಯಾವುದೂ ಅಲ್ಲ. ಹಾಗಾಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಪ್ಲೇ ಲಿಸ್ಟಿಗೆ ಹೋಗಿ 2026 ಅಕೌಂಟೆನ್ಸಿ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸು ಸಿಗುತ್ತೆ. ಆ ವೀಡಿಯೋಸು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಓಕೆನಾ? ಸೊ ಇವಾಗ 2025 ಅಂತ ಹೇಳಿದರೆ ಲಾಸ್ಟ್ ಇಯರು ಆ್ಯನುವಲ್ ಎಕ್ಸಾಮಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಯಾವ ರೀತಿಯಾಗಿ ಕೇಳಿದರು. ಸೊ 1 ಮಾರ್ಕಿನ ಮ್ಯಾಥ್ ದ ಫಾಲೋಯಿಂಗ್ ಆಲ್ರೆಡಿ ಇದೇ ರೀತಿ ಎಲ್ಲ ಪೇಪರ್ದು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಈ ಪೇಪರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸು, ನೆಕ್ಸ್ಟ್ ಪೇಪರಲ್ಲಿ MCQ ಕ್ವಶನ್ಸು ಹೇಳ್ತೀನಿ. ಓಕೆ? ಸೊ 2025 ಇದು ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್, ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ಅಂತ 2 ಆಪ್ಷನ್ ಕೊಡ್ಬೋದು ನಿಮಗೆ. ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್ ಅಂತ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕೇಳ್ಬೋದು. ಬಟ್ ಗುಡ್ ವಿಲ್ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್. ಯಾಕಂತ ಹೇಳಿದ್ರೆ ಗುಡ್ ವಿಲ್ಲು ಅಸೆಟ್ಟೆ, ಬಟ್ ಆ ಗುಡ್ ವಿಲ್ಲು ಕಣ್ಣಿಗೆ ಕಾಣಿಸಲ್ಲ. ಹಾಗಾಗಿ ಇಂಟ್ಯಾಂಜಿಬಲ್ ಅಸೆಟ್ಟು. ಇಲ್ಲಿ ಆಪ್ಷನ್ಸಲ್ಲಿ ಏನಾದರೂ ಟ್ಯಾಂಜಿಬಲ್ಲು, ಇಂಟ್ಯಾಂಜಿಬಲ್ಲು ಎರಡಿದ್ದರೆ ನೀವು ಇಂಟ್ಯಾಂಜಿಬಲ್ಲೇ ಹಾಕಬೇಕು. ಓಕೆನಾ? ನೆಕ್ಸ್ಟು ಸೆಕೆಂಡ್ ಒನ್, ಪಾರ್ಟ್ನರ್ಸ್ ಲೋನ್ ಈಸ್ ಡ್ಯಾಶ್ ಟು ದ ರಿಯಲೈಸೇಷನ್ ಅಕೌಂಟ್ ಅಂತ ಇದೆ. ಪಾರ್ಟ್ನರ್ಸ್ ಲೋನ್ ನಾಟ್ ಟ್ರಾನ್ಸ್ಫರ್ ಟು ದ ರಿಯಲೈಸೇಷನ್ ಅಕೌಂಟ್. ಯಾಕಂತ ಹೇಳಿದ್ರೆ ನಾವು ಡಿಸಲ್ಯೂಷನ್ ಮಾಡುವಾಗ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಈ ರಿಯಲೈಸೇಷನ್ ಅಕೌಂಟಲ್ಲಿ ನಾವು ಅಸೆಟ್ಸು ಮತ್ತು ಲಯಬಿಲಿಟೀಸ್ನ ಕ್ಲಾಸಿಫೈ ಮಾಡಿ ಬರೆಯುವಾಗ ಪಾರ್ಟ್ನರ್ಸ್ ಲೋನನ್ನು ತಗೊಳ್ಳಲ್ಲ. ಪಾರ್ಟ್ನರ್ಸ್ ಲೋನನ್ನು ನಾವು ಬ್ಯಾಂಕ್ ಅಕೌಂಟಲ್ಲಿ ಬರಿತೀವಿ. ಎಲ್ಲಿ ಬರಿತೀವಿ? ಪಾರ್ಟ್ನರ್ಸ್ ಲೋನನ್ನು ಬ್ಯಾಂಕ್ ಅಕೌಂಟಲ್ಲಿ ಬರಿತೀವಿ. ಬ್ಯಾಂಕ್ ಲೋನ್ ಅಂತಲೇ ಇದ್ದರೆ ಅದನ್ನು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬರಿತೀವಿ. ಹಾಗಾಗಿ ನಾಟ್ ಟ್ರಾನ್ಸ್ಫರ್ ಟು ದ ರಿಯಲೈಸೇಷನ್ ಅಕೌಂಟ್. ಪ್ರಾಫಿಟ್ ಆನ್ ಫರ್ಫೀಚರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಅನಾಲಿಸಿಸ್ಸು ಮತ್ತು ಇಂಟರ್ಪ್ರಿಟೇಷನು ಎರಡೂ ಕೂಡ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಓಕೆನಾ? ನೆಕ್ಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಡ್ಯಾಶ್ ಆಫ್ ಕ್ಯಾಶ್ ಫ್ಲೋಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಆಫ್ ಕ್ಯಾಶ್ ಫ್ಲೋಸ್. ನೆಕ್ಸ್ಟು 2024 ಆ್ಯನುವಲ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳಿದ್ದಾರೆ ನೋಡಿ. ಫಸ್ಟ್ ಒನ್, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ರಿಮೈನ್ಸ್ ಫಿಕ್ಸ್ಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ಲು ಫಿಕ್ಸ್ಡ್ ಆಗಿರುತ್ತೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ಲು ವೇರೀಸ್ ಆಗಿರುತ್ತೆ, ವೇರೀಡ್. ನೆಕ್ಸ್ಟ್, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್. ಯಾವಾಗ ಪಾರ್ಟ್ನರ್ಶಿಪ್ಪಿನ ಪಾರ್ಟ್ನರು ಡೆತ್ ಆಗ್ತಾನೆ ಆವಾಗ ಅವನ ಪರವಾಗಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾರೆ ಬಿಸ್ನೆಸ್ಸಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಡ್ಯಾಶ್ ಆಫ್ ದ ಕಂಪನಿ, ಕ್ರೆಡಿಟಾರ್ಸ್ ಆಫ್ ದ ಕಂಪನಿ. ಡಿಬೆಂಚರ್ ಹೋಲ್ಡರ್ಸು ಕ್ರೆಡಿಟಾರ್ಸ್ ಆಫ್ ದ ಕಂಪನಿ. ನೆಕ್ಸ್ಟು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕೇಳಿದರೆ ಓನರ್ಸ್ ಆಫ್ ದ ಕಂಪನಿ. ಈಕ್ವಿಟಿ ಶೇರ್ ಅಂತ ಕೇಳಿದರೆ ಓನರ್ಸ್ ಆಫ್ ದ ಕಂಪನಿ. ನೆಕ್ಸ್ಟ್ ಒನ್, ಪ್ರಾಫಿಟ್ ಆನ್ ಫರ್ಫೀಚರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ಡ್ ಟು ಡ್ಯಾಶ್ ಅಕೌಂಟ್, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ರಿಪೀಟ್ ಆಯಿತು, ರಿಪೀಟೆಡ್ ಕ್ವಶನ್ ಇದು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಶೋಸ್ ಡ್ಯಾಶ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್, ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಕ್ಯಾಶ್ ಔಟ್ಫ್ಲೋಸ್. ಓಕೆ? ನೆಕ್ಸ್ಟ್ ಒನ್, ಪ್ರಿಪರೇಟರಿ 1 ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್. ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್. If an asset is taken over by a partner, such a partner capital account is to be debited. Debentures which
are transferable by mere delivery are called dash debentures, bearer debenture. The term analysis means dash of financial data simplification. Cash flow statement helps in dash of cash flows balancing. Repeated question. Next one. Under dash method, the capital of the partner shall remain fixed capital method. Accounting treatment at the time of retirement and death is similar. Profit on forfeiture of shares is transferred to capital reserve account. Again repeat. Income statement is prepared to ascertain profitability. Current ratio is the proportion of dash to current liabilities, current assets. ನೆಕ್ಸ್ಟು ಮಾಡೆಲ್ ಪೇಪರ್ 1ನಲ್ಲಿ ಕೇಳಿರುವಂಥ ಟಾಪಿಕ್, ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಡ್ಯಾಶ್ ಆ್ಯಕ್ಟ್, ಸ್ಟ್ಯಾಂಪ್ ಆ್ಯಕ್ಟ್. The dash ratio is used for the adjustment of continuing partners capital, new profit sharing ratio ಅಂತ ಅವರೇ ಕೊಟ್ಟಿದ್ದಾರೆ. When realization expenses are paid by the firm on dissolution, such expenses are debited to dash account, realization account. A company is an dash person, artificial person. Liquidity ratios are calculated to measure the dash solvency of the business short term. Next one, model question paper 2. First one, partnership comes into existence as a result of dash among the partners agreement. Executor's account is generally prepared at the time of dash of a partner death. On dissolution of the firm, partner loan account is transferred to dash account, cash or bank account. Quick ratio is also known as liquid ratio. In dash activities relate to purchase and sale of fixed assets, investing activities. Next one, model question paper 3. New profit sharing ratio is required for sharing dash future profit. Capital reserve is created out of capital profit. Loans which are repayable within dash months, 12 months. Analysis and interpretation dash to each other complementary. Collection of cash from trade receivable is cash inflow. ಸೊ ಇದಿಷ್ಟು ಕೂಡ ನಾಳೆ ನಡೆಯುವಂತಹ ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟಾಪಿಕ್ಸ್. ಮೋಸ್ಟ್ ರಿಪೀಟೆಡ್ ಟಾಪಿಕ್ಸು ನೀವೀಗ ಆಲ್ರೆಡಿ ಅನಲೈಸ್ ಮಾಡಿರ್ತೀರಿ, ಬಟ್ ಇಷ್ಟು ಟಾಪಿಕ್ಸು ಇಂಪಾರ್ಟೆಂಟೇ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ MCQ ಕ್ವಶನ್ಸು, MCQ ಕ್ವಶನ್ಸಲ್ಲಿ 1 ಮಾರ್ಕಿನ ಪ್ರಾಬ್ಲಮ್ಸ್ ಕೂಡ ರೈಸ್ ಆಗುತ್ತೆ. ಸ್ವಲ್ಪ ಥಿಂಕ್ ಮಾಡಿ ಬರಿಬೇಕು, ಸ್ವಲ್ಪ ಟೈಮ್ ತೊಗೊಳತ್ತೆ, ಬಟ್ ಗಡಿಬಿಡಿಯಲ್ಲಿ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಎಲ್ಲ ಮಾಡೆಲ್ ಪೇಪರ್ಸು, ಎಲ್ಲ ಪ್ರಿಪ್ರೇಟ್ರಿ ಪೇಪರ್ಸು ನೋಡಿಕೊಂಡು ಅದ್ರ ಜೊತೆಗೆ ಲಾಸ್ಟ್ 2 ಇಯರ್ದ ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ ನೋಡ್ಕೊಬಿಟ್ರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರುತ್ತೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು MCQ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ಇಯರ್ 2 ಇಯರ್ದ ಪೇಪರು 2024 ಮತ್ತು 25 ಏನಿದೆ 2 ವರ್ಷದ ಪೇಪರು MCQನು ಕೂಡ ಅದರಲ್ಲಿ ಕವರ್ ಮಾಡ್ತೀನಿ. ಪ್ರಾಬ್ಲಮ್ ಕೇಳಿದಾರೋ ಇಲ್ವೋ ಅನ್ನೋದು ನಿಮಗೂ ಕೂಡ ಕನ್ಫರ್ಮ್ ಆಗುತ್ತೆ ಆ ಪೇಪರ್ನ ಶೋ ಮಾಡಿದ್ರಲ್ವಾ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.